ಏನು ವಿಷಯ ಅಂದರೆ ಇಲ್ಲಿ ನೋಡಿ ಹೆಲ್ಮೆಟ್ ಇಲ್ಲಿದೆ. ಸೊ ಒಂದು ಹೊಸತ್ತಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಬೈಕ್, ಅದು ಯಾವುದಂತ ಮತ್ತೆ ತೋರಿಸ್ತೇನೆ. ಸೊ ತರಲಿಕ್ಕೆ ಹೋಗ್ತಾ ಇದ್ದೇನೆ. ನೋಡೋ ಏನು ಗೊತ್ತಿಲ್ಲ, ಒಂದು ತಿಂಗಳಾಯಿತು ಸ್ಟಾರ್ಟ್ ಮಾಡಿದೆ. ಮೊನ್ನೆ ಸ್ವಲ್ಪ ಸ್ಟಾರ್ಟ್ ಆಯಿತು, ಮತ್ತೆ ಈಗ ಸ್ಟಾರ್ಟೇ ಆಗ್ತಿಲ್ಲ. ಏನೋ E20 ಪ್ರಾಬ್ಲಮ್ ಅಲ್ಲ ಬೇರೆ ಪ್ರಾಬ್ಲಮ್ ಗೊತ್ತಿಲ್ಲ ಮಾರೆ, ನೋಡ್ಬೇಕು. ಈಗ ಏರ್ ಫಿಲ್ಟರ್ ಓಪನ್ ಮಾಡಿದೆ, ಮೋಸ್ಟ್ಲಿ ಇದೇ ಇರಬೇಕು. ಫುಲ್ಲು ಡಸ್ಟ್ ಇದೆ ಇದರಲ್ಲಿ. ನೋಡು, ಇದನ್ನು ಕ್ಲೀನ್ ಮಾಡಿ ನೋಡುವ ಹೇಗೆ ಸರಿ ಆಗ್ತದಾ ಇಲ್ಲೋ ಅಂತ. ಎಲ್ಲರಿಗೂ ನಮಸ್ಕಾರ. ಮತ್ತು ಹೇಗಿದ್ರ ನಮ್ಮ ಹೊಸ ವಿಡಿಯೋದಲ್ಲಿ. ಇವತ್ತು ಮೇಡಮ್ ಅವರಿದ್ದಾರೆ. ಮೇಡಮ್ ಅವರು ನಮ್ಮನ್ನು ಮಂಗಳೂರವರೆಗೆ ಡ್ರಾಪ್ ಮಾಡ್ತಾರಂತೆ. ಸೊ ಏನು ವಿಷಯ ಅಂದರೆ ಇಲ್ಲಿ ನೋಡಿ ಹೆಲ್ಮೆಟ್ ಇಲ್ಲಿದೆ. ಸೊ ಒಂದು ಹೊಸತ್ತಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಬೈಕ್, ಅದು ಯಾವುದಂತ ಮತ್ತೆ ತೋರಿಸ್ತೇನೆ. ಸೊ ತರಲಿಕ್ಕೆ ಹೋಗ್ತಾ ಇದ್ದೇನೆ. ತರಲಿಕ್ಕೆ ಅಂದರೆ ಫೈನಲ್ ಆಗಲಿಲ್ಲ, ನೋಡೋದು ಫೈನಲ್ ಆದರೆ ತರುವ, ಇಲ್ಲಾಂದರೆ ಬೇರೆ ನೋಡುವ ಅಂತ. ಸೊ ಯಾವುದು ಅಂತ ಹೋಗಿ ನೋಡಬೇಕು. ಒಳ್ಳೆ ಉಂಟು. ನಾನು ಗೋಪುರ ಬಿಟ್ಟೆ ಮಾರ ಮನೆಯಲ್ಲಿ. ಸೊ ತೊಂದರೆ ಇಲ್ಲ, ನೆಕ್ಸ್ಟ್ ಗೋಪುರ ನೆಕ್ಸ್ಟ್ ತೋರಿಸ್ತೇನೆ. ಸರಿ, ಈಗ ಮೇಡಮ್ ಅವರು ನಮ್ಮನ್ನು ಇಲ್ಲಿಗೆ ಬಿಡ್ತಿದ್ದಾರೆ. ಇಲ್ಲಿಗೆ ಪಡಿಲಿಗೆ ಬಿಡ್ತಾರಂತೆ. ಹಾಗೆ ಇವತ್ತೊಂದು ಹೊಸ ಗೆಸ್ಟ್ ಬಂದಿದ್ದಾರಂತೆ. ಗೆಸ್ಟ್ ಯಾರಂತ ನೆಕ್ಸ್ಟ್ ಗೊತ್ತಾಗ್ತದೆ ನನಗೆ. ಇದೆಲ್ಲ ಪವರ್ ಹೌಸಲ್ಲಿ ಹೊಸ ಗೆಸ್ಟ್ ಇದ್ದಾರಂತೆ. ಯಾರಂತ ನೋಡಿ ನಿಮಗೆ ಎಲ್ಲ ಗೊತ್ತಿರ್ಬೋದು. ಸೊ ಈಗ ಬೈಕ್ ಹಂಟಿಂಗ್. ಮೊನ್ನೆ ಮಣಿಪಾಲ ಹೋಗಿದ್ವಿ ಮಾರ. ಮಣಿಪಾಲದಲ್ಲಿ ಒಂದು ಕಡೆ ಸೆಲ್ಲ ಮಾರ ಆ ಬೈಕ್. ನನಗೆ ಯಾವುದು ಬೈಕ್ ಬೇಕಿತ್ತು ಆ ಬೈಕ್ ಎಲ್ಲಿ ನೋಡಿದ್ರೆ ಸೆಲ್ಲ ಮಾರ, ಹುಡುಕಿ ಸಾಕಾಗಿದೆ. ಸೊ ಹಾಗೆ ಈಗ ಒಂದು ಬೈಕ್ ಪುತ್ತೂರಲ್ಲಿ ಉಂಟಂತ ಸಿಕ್ಕಿದೆ. ಅಂದರೆ ನಾವು ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಇರ್ತದಲ್ಲ, ಫ್ಲಿಪ್ಕಾರ್ಟ್ OLX-ಅಲ್ಲಿ ಆದರೆ ಒಂದರಲ್ಲಿ ಹುಡುಕಿ ಅದ್ರಲ್ಲಿ ಸಹ ಸೆಕೆಂಡ್ ಸೇಲ್ಸ್ ಇದೆಲ್ಲ ಬರ್ತದೆ. ಫ್ಲಿಪ್ಕಾರ್ಟ್ ಎಲ್ಲ ಮೋಸ್ಟ್ಲಿ ಫ್ಲಿಪ್ಕಾರ್ಟ್ ಇರಬೇಕು ಅಂತ. ಫ್ಲಿಪ್ಕಾರ್ಟ್ ಅಲ್ಲ, ಸಾರಿ ಫೇಸ್ಬುಕ್ ಅಲ್ಲಿ. ಸಾರಿ ಇನ್ಫಾರ್ಮೇಶನ್. ಸೊ ಈಗ ಹಾಗೆ ನೋಡಿ ಹೋಗ್ತಾ ಇದ್ದೇನೆ ಮಾರ. ನಾನೀಗ ಬಸ್ಸಲ್ಲಿ ಹೋಗ್ಬೇಕು. ಮೇಡಮ್ಸ್ ಇಲ್ಲ ಅವ್ರಿಗೆ, ಅಂದರೆ ಶೂಟ್ ಉಂಟು. ನಾನೀಗ ಬಸ್ಸಲ್ಲಿ ಪುತ್ತೂರವರೆಗೆ ಹೋಗಿ ಫೈನಲ್ ಆಗದಿದ್ದ ಪುನಃ ಬಸ್ಸಲ್ಲಿ ಬರಬೇಕು. ಅದೊಂದು ಟೆನ್ಷನ್ ನನಗೆ. ಈಗ ಈ ಹೆಲ್ಮೆಟ್ ರೈನ್ ಕೋಟ್ ಎಲ್ಲ ಹಿಡ್ಕೊಂಡು ಹೋಗುದು ಈಗ ಕಿರಿಕಿರಿ. ಹಾಗೆ ಈಗ ಹೋಗ್ತಿದ್ದೇವೆ. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ ಅಂತೆ, ಗ್ರ್ಯಾಂಡ್ ಓಪನಿಂಗ್ ಸಿಮೆಂಟ್ ಮಿಕ್ಸಿಂಗ್ ಅಂತೆ. ಯಾರಿಗಾದ್ರು ಸಿಮೆಂಟ್ ಬೇಕಿದ್ರೆ ನೋಡಿ ಹೇಗೆ. ಸೊ ಅಮ್ಮಂಜೂರಿಗೆ ಬಂದೆ. ನಮ್ಮದು ಅಮ್ಮಂಜೂರೆಲ್ಲ ಒಳ್ಳೆ ಹೈವೇ ಆಗಿದೆ. ಆರಾಮ್ಸ್ ಹೋಗ್ಬೋದು. ಬೈಕಿನವರೆಲ್ಲ ಇಲ್ಲಿಂದ ನೋಡಿಸ್ತಾರೆ. ಮೇಡಮ್ ಅವರು ಗಾಡಿ ಬೋರ್ಡ್ ಯೂಸ್ ಮಾಡ್ತಿದ್ದಾರೆ. ಸೊ ನೋಡಿ ನಮ್ಮ ಮಾಮಂಜರು ಹೀಗಿದೆ. ಮೊನ್ನದು ವಿಡಿಯೋ ನೋಡಿದ್ರಲ್ಲ, ನಮ್ಮ ವಾಕಿಂಗ್ ಮಾಡಿದ್ದು ಮೇಡಮ್ ಅವರು. ಅದು ಮತ್ತೆ ಮಾಡಲಿಲ್ಲ ಮಾರ, ಬಿಜಿ ಅಂತೆ. 2 ದಿನ ಮಾಡಲಿಲ್ಲ. ಇವತ್ತು ಮಾಡ್ತೀಯಾ? ಎಲ್ಲಿ ಮಾಡುದು? ಮನೆಗೆ ಬರ್ತಾನಲ್ಲ ಅಂತ. ಸರಿ. ಸೊ ಮನೆಗೆ ಬರ್ತಾರಂತೆ. ಮನೆಗೆ ಬಂದಾಗ ವಾಕಿಂಗ್ ಹೋಗುದು ಮಂಗಳೂರಿಂದ. ಹೌದು, ಒಂದು ನೋಡ ಮಂಗಳೂರಿಂದ ಹೋಗಿದ್ರು. ವಿಡಿಯೋದಲ್ಲಿ ನನ್ನ ಹೆಲ್ಮೆಟೇ ಬಂತ ಮಾರ. ನಿಮಗೆ ನಂದದು ಬ್ಯಾಗ್ ಕೊಂಡು ಹೋಗ್ಬೋದು. ಬಿಂದು ಬ್ಯಾಗ್. ಹೌದು, ಬಿಂದು ಬ್ಯಾಗ್ ಎಂತಕ್ಕೆ? ಅದೇ ಹೆಲ್ಮೆಟ್ ಹಾಕ್ಲಿಕ್ಕೆ ಆಗ್ತದ? നല്ല ದೊಡ್ಡ ಫ್ರೀಗೆ. ಸರಿ, ಈಗ ನಾನು ಬಸ್ಸಲ್ಲಿ ಹೋಗ ಸುಮಾರು ಸಮಯ ಆಯ್ತು ಮಾರೆ. ಈಗ ಬಸ್ಸಲ್ಲಿ ಹೋಗ್ಬೇಕು. ನಿಮ್ಗೆ ಫ್ರೀ ಇಲ್ಲ ಅಲ್ಲ? ನಮಗೆ ಫ್ರೀ ಇಲ್ಲ. ಇವರಿಗಾದ್ರೆ ಫ್ರೀ ಇರ್ತದೆ ಗೌರ್ಮೆಂಟ್ ಬಸ್ಸಲ್ಲಿ. ಹೌದಾ? ನಾನು ಹಣ ಕೊಟ್ಟೆ ಹೋದದ್ದು ಅವತ್ತು. ಎಷ್ಟು ಬೇಕು ಪುತ್ತೂರಿಗೆ? ನಂಗೆ ಗೊತ್ತಿಲ್ಲ ಎಷ್ಟು. ಕ್ಯಾಶ್ ನಿನ್ನ ಹತ್ರ ನೀನು ಕೊಟ್ಟದ್ದು ಇರೋದು ಮಾರ. ಜಾಸ್ತಿ ಕ್ಯಾಶ್ ಇಲ್ಲ. UPI ಆಗ್ತದೆ ಅಲ್ಲಿ ಬಸ್ಸಲ್ಲಿ. UPI ಅಂತ ಬಸ್ಸಲ್ಲಿ ಏನಾಗದೆ? ಆಗುದಿಲ್ಲ ಇಲ್ವಾ? UPI ಇಲ್ಲ ಮಾರ. ಬೇರೆ ಬಸ್ಸಲ್ಲಿ ಬಂದಿದ್ದೆ. ಸರಿ, ಹಾಗಾದ್ರೆ ಹೋಗಿ ನೋಡಿ ಬರುವ. 68 ರೂಪೀಸ್ ಏನಿತ್ತ ಅಂತ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು ನಿಮ್ಗೆ ಫ್ರೀ ಆಧಾರ್ ಕಾರ್ಡ್ ತೋರಿಸಿದೆ ಫ್ರೀ ಅಂತ. ಮತ್ತೆ ನಂಗೆ ಅದೊಂಥರ ಆಯ್ತು ಮಾರೆ, ಫ್ರೀ ಅಲ್ಲಿ ಹೋಗ್ಲಿಕ್ಕೆ. ಮತ್ತೆ ನಾನು ಹೇಳಿದೆ ನಾನು ಹಣ ಕೊಡ್ತಾನೆ, ಮತ್ತೆ ಅವ್ರು ಟಿಕೆಟ್ ಕೊಟ್ಟು. ಸರಿ, ಹೋಗುವ. ಈಗ ಸೀದಾ ಹೋಗಿ ಬೈಕ್ ಫೈನಲ್ ಆಯ್ತು ತೋರಿಸ್ತೇನೆ, ಇಲ್ಲಾದ್ರೆ ತೋರಿಸ್ತೇನೆ. ಫೈನಲಿ ಗಾಡಿ ಮನೆಗೆ ಬಂದೆ. ಯಾವುದು ಗಾಡಿ ಅಂದು ನೋಡಿದ್ರಲ್ಲ, ತೋರಿಸ್ತೇನೆ. ಮನೆಗೆ ಬಂದು ಇದೇ ಗಾಡಿ ಎಕ್ಸ್ಪಲ್ಸ್ ರೆಡ್ ಕಲರು. ಹೀಗಿದೆ ನಮ್ಮ ಈ ಗಾಡಿ ಇಲ್ಲಿದೆ. ಸ್ಟಾರ್ಟ್ ಆಗ್ತಿಲ್ಲ, ನೋಡುವ ಏನು ಗೊತ್ತಿಲ್ಲ. ಒಂದು ತಿಂಗಳಾಯಿತು ಸ್ಟಾರ್ಟ್ ಮಾಡಿದೆ.
ಮನೆ ಸ್ವಲ್ಪ ಸ್ಟಾರ್ಟ್ ಆಯಿತು ಮತ್ತೆ ಈಗ ಸ್ಟಾರ್ಟೇ ಆಗ್ತಿಲ್ಲ. ಏನೋ E20 ಪ್ರಾಬ್ಲಮ್ ಅಲ್ಲ ಬೇರೆ ಪ್ರಾಬ್ಲಮ್ ಗೊತ್ತಿಲ್ಲ ಮಾರೆ, ನೋಡ್ಬೇಕೀಗ. ಅದೇ ರನ್ ಮಾಡೋದು 1 ತಿಂಗಳಾಯ್ತಲ್ಲ, ಹಾಗೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ನೋಡಬೇಕು. ಅದು E20ಯಲ್ಲಿ ರನ್ ಮಾಡೋದಿದ್ರೆ ಪ್ರಾಬ್ಲಮ್ ಆಗ್ತದೆ ಹೇಳ್ತಾರೆ, ಅದು ಒಳಗಿನ ಮಾಯ್ಚರ್ ಹಾಗೆ ಏನಾಗಿದ್ದ ಅಲ್ಲ ಬೇರೆ ಪ್ರಾಬ್ಲಮ್ ನೋಡಬೇಕು ಈಗ. ಸೊ ಗಾಡಿ ಬಂದಿದೆ, ಇನ್ನೆಲ್ಲ ಆಫ್ ರೋಡ್ ಶುರು ಆಗ್ತದೆ ನಮ್ಮದು. ಸ್ವಲ್ಪ ಮುಂಚೆ ಅದರಲ್ಲಿ ಹೋಗಿದ್ದೆ ಆಫ್ ರೋಡ್, ಅದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಈ ಗಾಡಿ ಹಾರ್ಲೆಯಲ್ಲಿ. ಸೊ ಇನ್ನು ಎಕ್ಸ್ಪೆಲ್ಸಲ್ಲಿ ನೋಡುವ ಎಷ್ಟು ಆಫ್ ರೋಡ್ ಮಾಡಲಿಕ್ಕೆ ಆಗ್ತದಂತ. ಈ ಶೂ ಒಂದು ತೋರಿಸಬೇಕು, ತೋರಿಸಿ ಬರುವ ಮತ್ತೆ. ಓಕೆ, ಎಸ್ ನೋಡುವ, ಇದರದ್ದು ಒಮ್ಮೆ ಫ್ಯೂಲ್ ತೆಗೆದು ನೋಡುವ. ಸ್ಟಾರ್ಟ್ ಆಗುವಾಗ ಏನಾಗ್ತದೆ ಅಂದರೆ ಫಸ್ಟಿಗೊಮ್ಮೆ ಸ್ಟಾರ್ಟ್ ಆಗ್ತದೆ, ಅದರ ನಂತರ ಸ್ವಲ್ಪ ಬಂದ್ ಆಗ್ತದೆ. ಏನಂತ ಗೊತ್ತಿಲ್ಲ, ಒಟ್ಟರ ಸೀಟ್ ಆಗ್ತಿದೆ ಮಾರೆ. ಒಮ್ಮೆ ಸ್ಟಾರ್ಟ್ ಆಗ್ತದೆ ಆಫ್ ಆಗ್ತದೆ, ಸ್ಟಾರ್ಟ್ ಆಗ್ತದೆ ಆಫ್ ಆಗ್ತದೆ. ಏನಂತ ಇದು ಸಹ ಫುಲ್ ರೆಡ್ ಆಗಿದೆ ಮಾರೆ, ಅದೆಂತಕ್ಕಂತ ಗೊತ್ತಿಲ್ಲ. ಏರ್ ಫಿಲ್ಟರ್ ಜಾಮ್ ಆಗಿದೆ, ಫ್ಯೂಲ್ ಇದಂತ ಸರಿ ಇಲ್ವಾ. ಒಮ್ಮೆ ಫ್ಯೂಲ್ ತೆಗೆದು ನೋಡುವ, ಫ್ಯೂಲ್ ತೆಗೆದು ನೋಡುವ, ಫ್ಯೂಲಲ್ಲಿ ಏನಾದರೂ ಮಿಕ್ಸ್ ಉಂಟಂತ. ಓಕೆ, ಫ್ಯೂಲ್ ಕ್ಲೀನ್ ಇದ್ದಾಗೆ ಉಂಟು ಮಾರೆ, ನೋಡುವ ಫುಲ್ಲು ಲಾಸ್ಟಿಗೆ ಫ್ಯೂಲ್ ಹೇಗೆ ಉಂಟು ಅಂತ ನೋಡುವ. ಎಸ್, ಫ್ಯೂಲು ನೋಡುವಾಗ ಏನು ಮಿಕ್ಸ್ ಇದ್ದಾಗೆ ಕಾಣೋದಿಲ್ಲ ಮಾರೆ. ಮಿಕ್ಸ್ ಇರ್ಬೋದು, ಆದರೆ ಏನು ಅದರಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ. ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಉಂಟು ಅದೆಲ್ಲ ಉಂಟು ಮಾರೆ. ಇದು ಅಂದರೆ ಮಿಕ್ಸ್ ಕಲರಲ್ಲ, ಏನು ಗೊತ್ತಾಗ್ತಿಲ್ಲ. ಇನ್ನೂ ಆದರೆ ಸ್ವಲ್ಪ ಉಂಟು ಮಾರೆ, ಅದನ್ನು ಹೇಗೆ ತೆಗೆದಂತ ಗೊತ್ತಾಗ್ತಿಲ್ಲ ಒಳಗಿಂದ. ಇದರಲ್ಲಿ ಉಂಟು ಇಲ್ಲ ಅಂತ ಗೊತ್ತಿಲ್ಲ, ಸ್ವಲ್ಪ ಇದೆ ನೋಡುವ ತೆಗಿಲಿಕ್ಕೆ ಆಗ್ತದೆ ಅಂತ. ಫೈನಲೆಲ್ಲ ಆಯಿತು. ಮೋಸ್ಟ್ಲಿ ಪೆಟ್ರೋಲಿದು ಸಮಸ್ಯೆ ಎಲ್ಲ ಕಾಣ್ತದೆ, ಯಾಕಂದರೆ ಪೆಟ್ರೋಲಲ್ಲಿ ಏನು ಕಾಣ್ತಿಲ್ಲ ಡಿಫ್ರೆನ್ಸ್, ಎಲ್ಲ ಒಂದಿಲ್ಲ ಕಲರ್ ಇದೆ, ಡಿಫ್ರೆನ್ಸ್ ಏನು ಗೊತ್ತಿಲ್ಲ. ಈಗ ನೆಕ್ಸ್ಟ್ ನೋಡೋ ಏರ್ ಫಿಲ್ಟರ್, ಏರ್ ಫಿಲ್ಟರ್ ಇದು ಬಿಸಿಯಾಗಿ ಇದು ಫುಲ್ಲು ಮೆಲ್ಟ್ ಆಯಿತು ಮಾರೆ, ಹೇಗೆ ಅಂತ ಗೊತ್ತಿಲ್ಲ. ಇದು ಫುಲ್ಲು ಬಿಸಿಯಾಗಿದೆ ತುಂಬ. ಎಕ್ಸ್ಲೇಟ್ರ್ ಜಾಸ್ತಿ ಕೊಟ್ಟ ಏನು ಗೊತ್ತಿಲ್ಲ. ಇನ್ನು ಏರ್ ಫಿಲ್ಟರ್ ಅಂತ ಏನು ಮಾಡೋದು ಚೆಕ್ ಮಾಡುವ. ಏರ್ ಫಿಲ್ಟರ್ ಮೇಲೆ ಜಾಮ್ ಆಗಿದೆ ಅಂತ ಮಾಡುವ. ಮೋಸ್ಟ್ಲಿ ನನ್ನ ಪ್ರಕಾರ ಏರ್ ಫಿಲ್ಟರ್ ಬ್ಲಾಕ್ ಆಗಿರಬೇಕು, ಏರ್ ಹೋಗ್ತಾ ಇಲ್ಲವ ಅಂತ. ಹಾಗೆ ಮೋಸ್ಟ್ಲಿ ಮಿಸ್ ಹೊಡಿತಿದೆ, ನನ್ನ ಪ್ರಕಾರ ಅದೇ ಇರಬೇಕು. ನೋಡುವ ಏನು ಪ್ರಾಬ್ಲಮ್ ಅಂತ. ಒಮ್ಮೆ ಇದು ಓಪನ್ ಮಾಡಲಿಕ್ಕೆ ಇದು ಬೋಲ್ಟೇ ಬರ್ತಿಲ್ಲ ಮಾರೆ, ಎಂತ ಮಾಡಿದರೆ ಸಹ. ಎಲ್ಲಂಕಿ ಎಲ್ಲ ಬೆಂಡ್ ಆಯಿತು, ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಈಗ ಹೊಸ ಎಲ್ಲಂಕಿ ತಂದು ತೆಗಿಬೇಕು, ನೋಡಬೇಕು ಎಂತ ಆಗಿದೆ ಅಂತ. ನೋಡುವ ಎಲ್ಲಂಕಿ ತಂದು ಮತ್ತೆ ನೋಡುವ. ಓಕೆ, ಇದು ಮೆಲ್ಟ್ ಆಗ ನೋಡಿ ಅಂತ ರೇಸ್ ಮಾಡಿ ಫುಲ್ ಇದೇ ಮೆಲ್ಟ್ ಆಗಿದೆ. ಇದು ಕಾಲು ಮೀನು ಇರ್ತಿದ್ರೆ ಹೀಗೆ. ಸರಿ ನೋಡುವ, ಬೇರೆ ಏನಾದರೂ ಮಾಡಲಿಕ್ಕಾಗ್ತದೆ ಅಂತ ನೋಡುವ. ಏರ್ ಫಿಲ್ಟರ್ ಓಪನ್ ಮಾಡಿದೆ, ಮೋಸ್ಟ್ಲಿ ಇದೇ ಇರಬೇಕು, ಫುಲ್ಲು ಡಸ್ಟ್ ಇದೆ ಇದರಲ್ಲಿ. ನೋಡುವ, ಇದನ್ನು ಕ್ಲೀನ್ ಮಾಡಿ ನೋಡುವ ಹೇಗೆ ಸರಿ ಆಗ್ತದಾ ಇಲ್ಲೋ ಅಂತ. ನೋಡುವ, ಏರ್ ಫಿಲ್ಟರನ್ನು ಸ್ವಲ್ಪ ಕ್ಲೀನ್ ಮಾಡಿದೆ. ನೋಡುವ ಈಗ ಸರಿ ಆಗ್ತದಾ ಇಲ್ಲೋ ಅಂತ ನೋಡುವ. ಈಗ ಫಿಕ್ಸ್ ಮಾಡುವ ಇಲ್ಲಿಗೆ. ಮತ್ತು ನೋಡುವ ಏನಾಗ್ತದೆ ಅಂತ, ಸ್ಟಾರ್ಟ್ ಆಗ್ತದಾ ಇಲ್ಲವ ಅಂತ. ಸಾಧಾರಣ ಕ್ಲೀನ್ ಆಯಿತು, ನೋಡು ಹೇಗೆ ಕಾಣ್ತದೆ ಅಂತ ಕಾಣೋದನ್ನು, ಸ್ಟಾರ್ಟ್ ಆಗ್ತದೆ ಅಂತ. ಸರಿ, ಇದು ಫಿಟ್ ಮಾಡಿ ನೋಡೋಣ. ಎಸ್, ಗಾಡಿ ಸೇಮ್ ಪ್ರಾಬ್ಲಮ್ಮು ರಿಪೀಟ್ ಆಯಿತು. ಹಾಗೆ ಬಂದೆ ಇನ್ನು ಅಲ್ಲಿಗೆ ಕಳಿಸುವಂಥ ಸರ್ವಿಸಲ್ಲಿಗೆ. ಸೊ ಅಮ್ಮ ತೆಂಗಿನಕಾಯಿ ಬಿದ್ದಿದ್ದು ಹೇಳಿದ್ದು ಮಾರೆ, ಹಾಗೆ ತೆಂಗಿನಕಾಯಿ ಸ್ವಲ್ಪ ತರುವ ಅಂತ ಬಂದೆ. ಇಲ್ಲಿ ತೆಂಗಿನಕಾಯಿ ಅಂತ ಹೇಳಿದ್ರು ಮಾರೆ. ಕೋಣಿ ಹಿಡ್ಕೊಂಡು ಹೋಗ, ತೆಂಗಿನಕಾಯಿ ಸ್ವಲ್ಪ ಇಲ್ಲಿ ಹೊರಗೆ ಹಾಕಿದ್ದಾರೆ ಅಷ್ಟೇ. ಇಲ್ಲೊಂದು ಇಲ್ಲಿ ಇದೆ ಸ್ವಲ್ಪ, ಎಲ್ಲ ಗಿಡ ಬಂದಿದೆ ಮಾರೆ ಮಳೆಗೆ. ಸೊ
ಈ ಮರದಲ್ಲಿ ಹಲಸಿನ ಹಣ್ಣು ಒಳ್ಳೆ ಆಗ್ತಿತ್ತು, ಈ ಸಲ ಆಗಲಿಲ್ಲ. ಆ ಮರದಲ್ಲಿ ಆಗಿತ್ತು, ಅದು ಅದನ್ನು ಕೊಂಡೋದ್ರು ಹಾಗೆ. ಸೊ ತೆಂಗಿನಕಾಯಿ ಎಕ್ಕುವ ಅಂತ ಸಿಗ್ತೇನೆ ಮತ್ತೆ. ಓಕೆ, ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತು ಮೊನ್ನೆದು ವೀಡಿಯೋ ಕಂಟಿನ್ಯೂ. ಸೊ ಇದು ಎಂಥ ವಿಷಯ ಅಂತ ಈಗ ಗೊತ್ತಾಯಿತು. ಸೊ ಇದೆರಡು ಪಿಸ್ಟನ್ ಇದೆ ಅಲ್ಲ, ಒಂದು ಪಿಸ್ಟನ್ ರನ್ ಆಗ್ತಿದೆ, ಇದು ಪಿಸ್ಟನ್ ರನ್ ಆಗ್ತಿಲ್ಲ. ಮೋಸ್ಟ್ಲಿ ಸ್ಪಾರ್ಕ್ ಪ್ಲಗ್ ಏನೋ ಹೋಗಿರಬೇಕು. ಮೋಸ್ಟ್ಲಿ ಸ್ಪಾರ್ಕ್ ಪ್ಲಗ್ ಇದೆ. ಅದೊಮ್ಮೆ ಕ್ಲೀನ್ ಮಾಡಿ ಒಮ್ಮೆ ತೆಗಿಲಿಕ್ಕೆ ಆಗ್ತದೆ ನೋಡಬೇಕು. ತೆಗೆದು ಒಮ್ಮೆ ನೋಡಿದರೆ ಅದು ರನ್ ಆದರೆ ಮೋಸ್ಟ್ಲಿ ಪವರ್ ಅದೇ ಒಂದರಲ್ಲಿ ಪವರ್ ಸಿಗ್ತಿಲ್ಲ ಇದಕ್ಕೆ. ಸೊ ನೋಡಿ ಅದೊಮ್ಮೆ ತೆಗೆದೊಮ್ಮೆ ನೋಡುವ, ಮೋಸ್ಟ್ಲಿ ಅದೇ ಹೋಗಿರ್ಬೇಕು. ಇಲ್ಲಂದ್ರೆ ಮಳೆಗೆ ನೀರು ಹೋಗಿರ್ಬೇಕು ನನ್ನ ಪ್ರಕಾರ. ಸೊ ಅದರಿಂದಾಗಿ ಅದೀಗ ಸ್ಪಾರ್ಕ್ ಆಗ್ತಿಲ್ಲ. ಹಾಗೆ ಅಂತ ಗೊತ್ತಿಲ್ಲ, ನನ್ನ ಕೊಂಡಿದ್ದೇನೆ. ಹಾಗೆ ಆಗಿದ್ದರೆ ಬೆಟ್ರ್, ಏನು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ. ಸೊ ಅದೊಂದು ರಪ್ಪ ಮಾಡಿ ಸಾಲ್ವ್ ಆಗ್ತದೆ. ನಾನು ಫ್ಯೂಲ್ ಇದೆ ಅಂತ ಅಂದ್ಕೊಂಡಿದ್ದೆ ಈ ಇದರದ್ದು E20. ನನ್ನ ಪ್ರಕಾರ ಅದು ಸಾಲ್ವ್ ಆದರೆ E20 ಪ್ರಾಬ್ಲಮ್ ಅಲ್ಲ ಅಂತ ಆಗ್ತದೆ. ನೋಡ ಒಮ್ಮೆ ಅದನ್ನು ತೆಗಿಲಿಕ್ಕೆ ಆಗ್ತದೆ, ನೋಡು ಚೇಂಜ್ ಮಾಡಿ ನೋಡು ಆಗ್ತದೆ ಅಂತ. ಎಸ್, ನಾನು ಎಂತ ಮಾಡಿದೆ ಅಂದರೆ ಇದರೊಳಗೆ ಸ್ಪಾರ್ಕ್ ಪ್ಲಗ್ ಇದೆಯಲ್ಲ ಅದನ್ನು ತೆಗೆದು ಕ್ಲೀನ್ ಮಾಡಿ ಫಿಕ್ಸ್ ಮಾಡಿ ಹಾಕಿದ್ದೇನೆ. ನೋಡುವ ಈಗ ಸೌಂಡ್ ಹೇಗಿದೆ ಅಂತ ನೋಡುವ. ಎಸ್, ಆಲ್ಮೋಸ್ಟು ಸೌಂಡು ಮುಂಚೆನೇ ಆಗಿ ಕೇಳ್ತಾ ಉಂಟು. ಎರಡು ಇಂಜಿನ್ ಸಹ ಬಿಸಿ ಆಗ್ತಿದೆ. ಆಗ ಇದು ಆ್ಯಕ್ಚುಲಿ ಈ ಮಿಷಿನ್ ಅಂತ ಹೋದ ನನಗೆ ಡೌಟ್ ಆದದ್ದು, ಇದು ಮಿಷಿನ್ ಇದು ಪಿಸ್ಟನ್ ಇದು ಬಿಸಿ ಆಗ್ತದೆ, ಈ ಸೈಡ್ದು ಬಿಸಿ ಆಗ್ತಾ ಇರಲಿಲ್ಲ. ಸೊ ನನ್ನ ಪ್ರಕಾರ ಅದೇನು ಇದು ರನ್ ಆಗ್ತಿರ್ಲಿಲ್ಲ ಅಂತ ಒಂದು ಸೈಡ್. ಸೊ ಅದಕ್ಕೆ ನಾನೇನು ಮಾಡಿದೆ, ಇಲ್ಲಿದು ಪಿಸ್ಟನ್ ಇಲ್ಲಿದು ಇದನ್ನು ಸ್ಪಾರ್ಕ್ ಪ್ಲಗ್ ತೆಗೆದು ರೀಫಿಟ್ ಮಾಡಿದೆ. ಈಗ ಕರೆಕ್ಟ್ ಸೌಂಡ್ ಬರ್ತಿದೆ. ಓಕೆ, ಒಂದು ರೈಡ್ ಹೋಗಿ ಬರ್ತೇನೆ. ಮೋಸ್ಟ್ಲಿ ಇಲ್ಲಿ ಬಂದು ಬೀಳ್ತಿತ್ತು ತೆಗಿಯುವಾಗ, ಈಗ ಬಂದು ಬೀಳ್ತದೆ ಇಲ್ಲೋ ಅಂತ ನೋಡುವ ಒಮ್ಮೆ. ಓಕೆ, ಗಾಡಿ ಸರಿಯಾಗಿದೆ ನೋಡುವ. ಒಮ್ಮೆ ಹೋಗಿ ನೆಕ್ಸ್ಟ್ ಎಸ್, ಈಗ ಗಾಡಿ ಮೇಲವರೆಗೆ ಹೋಗಿ ಬಂದೆ. ಈಗೇನು ಪವರ್ ಇದಾಗ್ತಿಲ್ಲ, ಕರೆಕ್ಟ್ ಇದೆ. ಈಗ ಏನು ಪವರ್ ಏನು ಲಾಸ್ ಆಗ್ತಿರ್ಲಿಲ್ಲ. ಮೊನ್ನೆ ಎಂತ ಆಗ್ತಿತ್ತು ಅಂದರೆ ಪವರ್ ಬಂದ್ ಆಗ್ತಿತ್ತು ಗಾಡಿ ಮತ್ತು ಪವರ್ ಇರಲಿಲ್ಲ, ಈ ಅಪ್ಪೇ ಇರ್ತಿರ್ಲಿಲ್ಲ. ಸೊ ಈಗ ಫೈನಲಿ ಗಾಡಿ ಸೆಟ್ ಆಗಿದೆ. ಸೊ 2 ಗಾಡಿ ಇದೆ, ಇನ್ನು ನೋಡುವ ಯಾವ ಗಾಡಿಯಲ್ಲಿ ರೈಡ್ ಮಾಡುವ ಅಂತ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತದೆ. ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಇನ್ನು ನೆಕ್ಸ್ಟ್ ಏನಾದರೂ ರೈಡ್ ಇದ್ದರೆ ಅದು ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.